ದೇವರು ಕಣ್ಣಿಗೆ ಕಾಣೋದಿಲ್ಲ ಅನ್ನೋದಕ್ಕೆ ಅಪವಾದವಾಗಿರೋದು ಸೂರ್ಯದೇವ. ಈತನ ಜನ್ಮದಿನವೇ ರಥ ಸಪ್ತಮಿ, ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ. ಇದನ್ನ ಮಾಘ ಸಪ್ತಮಿ ಅಂತಲೂ ಕರೀತಾರೆ. ರಥ ಸಪ್ತಮಿ ಹೆಚ್ಚು ಪ್ರಚಲಿತವಾದ ಹೆಸರು. ಭಗವಂತನಾದ ವಿಷ್ಣುವಿನ ಕೈಯಲ್ಲಿದ್ದ ಕಳಶದಿಂದ ಸೂರ್ಯದೇವ ಹುಟ್ಟಿ ಬಂದಿದ್ದು ಇದೇ ದಿನ ಅನ್ನೋದು ಒಂದು ನಂಬಿಕೆಯಾದ್ರೆ, ಕನೌಜ್ನ ರಾಜ ಯಶೋವರ್ಮ ಈತನಿಗೆ ಬಹಳ ವರ್ಷಗಳ ನಂತರ ಸಂತಾನ ಭಾಗ್ಯ ದಕ್ಕತ್ತೆ. ಆದ್ರೆ ಮಗನಿಗೆ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿ ಕೊನೆಗೆ ಮಗ ಹುಷಾರಾದ್ರೆ ಸಾಕು, ರಥಸಪ್ತಮಿ ಪೂಜೆಯನ್ನ ಮಾಡಿಸ್ತೀನಿ ಅವನ ಕೈಲಿ ಅಂತ ತಂದೆ ಹರಕೆ ಮಾಡಿಕೊಂಡು, ನಂತರ ಸಾವಿನ ದವಡಿಯಲ್ಲಿದ್ದ ಮಗ ಆರೋಗ್ಯವಂತನಾಗಿದ್ದಷ್ಟೇ ಅಲ್ಲದೆ ಈ ಒಂದು ಹರಕೆಯಿಂದ ಮುಂದೆ ಅದೇ ಆರೋಗ್ಯವನ್ನ ಕಾಪಾಡಿಕೊಂಡು ತಂದೆಯ ರಾಜ್ಯವನ್ನ ಸಹ ಆಳ್ತಾನೆ. ಇನ್ನು ಕಶ್ಯಪ ಮತ್ತು ಅದಿತಿಗೆ ಸೂರ್ಯದೇವ ಪುತ್ರನಾಗಿ ಹುಟ್ಟಿದ ದಿನವೇ ರಥಸಪ್ತಮಿ ಅನ್ನೋ ನಂಬಿಕೆ ಸಹ ಇದೆ. ಒಟ್ಟಾರೆ ಭೂಮಿಯ ಮೇಲಿನ ಜೀವರಾಶಿ ಹಾಗೂ ಬೆಳಕಿನ ಚಿಲುಮೆ ಇದು ಪ್ರಾರಂಭವಾದ ದಿನವೇ ರಥಸಪ್ತಮಿ. ಇನ್ನು ಸೂರ್ಯ ಉತ್ತರಾಯಣದ ಕಡೆ ತನ್ನ ಪಥವನ್ನ ಪ್ರಾರಂಭಿಸೋ ಈ ಸಮಯ ಭಾರತದ ರೈತರಿಗೆ ಸುಗ್ಗಿಯ ಹಬ್ಬ. ಈ ವರ್ಷ 2025ರ ರಥ ಸಪ್ತಮಿ ಫೆಬ್ರವರಿ 4ನೇ ತಾರೀಕು. ಸ್ನಾನ ಮುಹೂರ್ತ ಬೆಳಗಿನ ಜಾವ 4:38ರಿಂದ 6:21ರವರೆಗೆ. ಇನ್ನು ಸಪ್ತಮಿ ತಿಥಿ ಫೆಬ್ರವರಿ 4 ಬೆಳಗ್ಗೆ 4:37ರಿಂದ ಫೆಬ್ರವರಿ 5 ರಾತ್ರಿ 2:15ವರೆಗೆ. ಇನ್ನು ಈ ದಿನ ಅಂದ್ರೆ ರಥ ಸಪ್ತಮಿಯ ದಿನ ಆದಿತ್ಯ ಹೃದಯವನ್ನ ಪಠಿಸೋದು ಬಹಳ ಒಳ್ಳೆಯದು. ಇಂಥ ಆದಿತ್ಯ ಹೃದಯ ಇದ್ರ ಬಗ್ಗೆ, ಇನ್ನು ಸೂರ್ಯನ ರಥದ ಬಗ್ಗೆ ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.